ಸುಮನ್ ಟಿವಿ ಕನ್ನಡದ ಸುಮನ ಕೃಷಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂದಾಗೆ ಇಲ್ಲಿ ಏನು ಮನೋಜ್ ಅವರು ಒಂದು ಹೈನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಹೈನುಗಾರಿಕೆಯಿಂದ ಬರ್ತಕ್ಕಂತಹ ಗೊಬ್ಬರ ಮತ್ತು ಸಗಣಿಯನ್ನು ಏನು ಮಾಡ್ತಾರೆ, ಯಾವ ರೀತಿ ಅದನ್ನು ಸಾವಯವ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಬನ್ನಿ ಕೇಳೋಣ. ಈಗ ನಮ್ಮ ಶೆಡ್ಡಲ್ಲಿ ಕೇಳಿದ್ರಿ, ನೀವು ಪ್ರಶ್ನೆ ಕೇಳಿದ್ರಿ, ಶೆಡ್ಡಲ್ಲಿ ತೊಳೆದಿದ್ದು ಹಸು ವಾಶ್ ಮಾಡಿದ ನೀರು ಮತ್ತು ಗಂಜಲ್ ನೀರೆಲ್ಲ ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರಿ. ಈಗ ನಾವು ಇದನ್ನು ಇಲ್ಲೊಂದು ಪಿಟ್ ಥರ ಮಾಡ್ಕೊಂಡಿದ್ವಿ. ಈ ಪಿಟ್ಟಿಂದ ಏನು ಮಾಡ್ತೀವಿ, ತೆಗೆದು ತೋಟಕ್ಕೆ ಬಿಡ್ತೀವಿ ಸರ್. ಈಗ ಆರ್ಗ್ಯಾನಿಕ್ ಅಂತ ನಾನು ಆವಾಗಲೇ ಒಂದು ವಿಡಿಯೋದಲ್ಲಿ ಹೇಳಿದೆ, ಆರ್ಗ್ಯಾನಿಕ್ ಅಂತ ಹೇಳಿದೆ. ನಾವು ತೋಟದಲ್ಲಿ ಇದೇ ಗೊಬ್ಬರನೇ ತೋಟಕ್ಕೆ ಯೂಸ್ ಮಾಡೋದು. ನೀರು ಸಮೇತ ಒಂದು ಚೂರು ನೀರು ವೇಸ್ಟ್ ಮಾಡಲ್ಲ, ಗೊಬ್ಬರನೂ ವೇಸ್ಟ್ ಮಾಡಲ್ಲ, ಏನು ವೇಸ್ಟ್ ಮಾಡಲ್ಲ, ಎಲ್ಲ ತೋಟಕ್ಕೆ ಹೋಗ್ತದೆ. ಈಗ ಈ ಗೊಬ್ಬರ ನೋಡ್ಬೋದು. ಈಗ ಗೊಬ್ಬರ ನಾವು ಯಾವುದೇ ಎಲ್ಲ ಇದನ್ನೆಲ್ಲ ಕ್ಲೀನಾಗಿ ಇಲ್ಲಿ ಒಂದು ಕಡೆ ಸ್ಟಾಕ್ ಹಾಕ್ತೀವಿ. ಸ್ಟಾಕ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಎರೆಹುಳು ಬಿಡ್ತೀವಿ. ಆಗಾಗ ನಾವು ಇದಕ್ಕೆ ತೇವಾಂಶ ಮಾಡ್ತೀವಿ. ಈ ನೀರನ್ನ ಇದಕ್ಕೆ ಇದು ಮಾಡ್ತೀವಿ. ತೇವಾಂಶ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಎರೆಹುಳು ಉತ್ಪತ್ತಿಗಳು ಚೆನ್ನಾಗಾಗ್ತದೆ. ಮತ್ತು ಗೊಬ್ಬರ ಕೂಡ ಅಷ್ಟೇ. ನಿಮಗೆ ಕೆಲವೊಂದು ಕಡೆ ನೀವು ನೋಡ್ಬೋದು, ಗೊಬ್ಬರ ನಿಮಗೆ ಕೆಲವೊಂದು ಕಡೆ ಹಂಗೆ ಇರ್ತದೆ, ಹಸಿನೇ ಇರ್ತದೆ. ನಮ್ಮನ್ನು ನೋಡಿ, ಏನಕ್ಕೆ ಅಂದರೆ ಎರೆಹುಳು ಮತ್ತು ಇದು ತೇವಾಂಶ ಮಾಡ್ತಾ ಇರ್ತೀವಿ. ಈ ಹಸು ತೊಳೆದಿದ್ದ ನೀರೆಲ್ಲ, ವೇಸ್ಟ್ ನೀರೆಲ್ಲ ಇದಕ್ಕೆ ಬಿಡ್ತೀವಿ. ಬಿಟ್ಟಾಗ ಏನಾಗ್ತದೆ, ಹಸು ಕ್ಲೀನಾಗಿ ಗೊಬ್ಬರ ಎಲ್ಲ ರೆಡಿ ಆಗ್ತದೆ. ಈ ಗೊಬ್ಬರ ಎಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ? ತೋಟಕ್ಕೆ ಸರ್. ಏನೇನು ಬೆಳೆ ಇಡ್ತಿರ್ತೀರಿ? ಬದನೆಕಾಯಿ ಇವಾಗ ರೆಡಿ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಬದನೆಕಾಯಿ ಕೃಷಿ ಮಾಡಿದ್ದೀವಿ. ಇದು ನಾವು ಏನು ಹೇಳ್ತೀನಿ ಅಂದರೆ, ಏನಂತಾರೆ, ನಮ್ಮನೆ ಅಮೃತನ ತಗೊಂಡೋಗಿ ಈ ಗೊಬ್ಬರನ ತೊಗೊಂಡು ಬೇರೆಯವ್ರಿಗೆ ಮಾರಿದ್ರೆ, ನಮ್ಮನೆ ಅಮೃತನ ತಗೊಂಡೋಗಿ ಬೇರೆಯವ್ರನ್ನ ಕೊಟ್ಟು ಇನ್ನೊಬ್ಬರ ಮನೆ ವಿಷ ತಗೊಂಬಂದು ನಾವು ಕುಡ್ದಂಗೆ ಆಗ್ತದೆ. ವಿಷ ಅಂದ್ರೆ ಏನು ಗೊತ್ತಾ, ಈ ಕೆಮಿಕಲು ಫರ್ಟಿಲೈಸರ್ಗಳು ತಂದು ತೋಟಕ್ಕೆ ಹಾಕ್ತಾರೆ. ತೋಟಕ್ಕೆ ಹಾಕೊಂಡಾಗ ಭೂಮಿಯಲ್ಲಿ ಸತ್ವ ಮತ್ತು ಫಲವತ್ತತೆ ಎರಡೂ ಹೋಗ್ತದೆ. ಇದಕ್ಕಿಂತ ಉತ್ಕೃಷ್ಟವಾದ ಮೆನ್ಯೂರು ಇಲ್ಲ, ಫರ್ಟಿಲೈಸರು ಇಲ್ಲ. ನಮ್ಮ ಮನೇಲಿ ಚಿನ್ನ ಇಟ್ಕೊಂಡು ಇನ್ನೊಬ್ಬರ ಮನೇಲಿ ತೊಗೊಂಡು ಮಾರಿದ್ರೆ ಅದೇನು ಪ್ರಯೋಜನ? ಈಗ ಈ ಗೊಬ್ಬರ ನೋಡ್ಬೋದು. ಈಗ ಗೊಬ್ಬರ ನಾವು ಯಾವುದೇ ಎಲ್ಲ ಇದನ್ನೆಲ್ಲ ಕ್ಲೀನಾಗಿ ಇಲ್ಲಿ ಒಂದು ಕಡೆ ಸ್ಟಾಕ್ ಹಾಕ್ತೀವಿ. ಸ್ಟಾಕ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಎರೆಹುಳು ಬಿಡ್ತೀವಿ. ಆಗಾಗ ನಾವು ಇದಕ್ಕೆ ತೇವಾಂಶ ಮಾಡ್ತೀವಿ. ಈ ನೀರನ್ನ ಇದಕ್ಕೆ ಇದು ಮಾಡ್ತೀವಿ. ತೇವಾಂಶ ಯೂಸ್ ಮಾಡೋದ್ರಿಂದ ಏನಾಗ್ತದೆ, ಎರೆಹುಳು ಉತ್ಪತ್ತಿಗಳು ಚೆನ್ನಾಗಾಗ್ತದೆ. ಮತ್ತು ಗೊಬ್ಬರ ಕೂಡ ಅಷ್ಟೇ. ನಿಮಗೆ ಕೆಲವೊಂದು ಕಡೆ ನೀವು ನೋಡ್ಬೋದು, ಗೊಬ್ಬರ ನಿಮಗೆ ಕೆಲವೊಂದು ಕಡೆ ಹಂಗೆ ಇರ್ತದೆ, ಹಸಿನೇ ಇರ್ತದೆ. ನಮ್ಮನ್ನು ನೋಡಿ, ಏನಕ್ಕೆ ಅಂದರೆ ಎರೆಹುಳು ಮತ್ತು ಇದು ತೇವಾಂಶ ಮಾಡ್ತಾ ಇರ್ತೀವಿ. ಈ ಹಸು ತೊಳೆದಿದ್ದ ನೀರೆಲ್ಲ, ವೇಸ್ಟ್ ನೀರೆಲ್ಲ ಇದಕ್ಕೆ ಬಿಡ್ತೀವಿ. ಬಿಟ್ಟಾಗ ಏನಾಗ್ತದೆ, ಹಸು ಕ್ಲೀನಾಗಿ ಗೊಬ್ಬರ ಎಲ್ಲ ರೆಡಿ ಆಗ್ತದೆ. ಈ ಗೊಬ್ಬರ ಎಲ್ಲ ಏನಕ್ಕೆ ಯೂಸ್ ಮಾಡ್ತೀವಿ? ತೋಟಕ್ಕೆ ಸರ್. ಏನೇನು ಬೆಳೆ ಇಡ್ತಿರ್ತೀರಿ? ಬದನೆಕಾಯಿ ಇವಾಗ ರೆಡಿ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಬದನೆಕಾಯಿ ಕೃಷಿ ಮಾಡಿದ್ದೀವಿ. ಇದು ನಾವು ಏನು ಹೇಳ್ತೀನಿ ಅಂದರೆ, ಏನಂತಾರೆ, ನಮ್ಮನೆ ಅಮೃತನ ತಗೊಂಡೋಗಿ ಈ ಗೊಬ್ಬರನ ತೊಗೊಂಡು ಬೇರೆಯವ್ರಿಗೆ ಮಾರಿದ್ರೆ, ನಮ್ಮನೆ ಅಮೃತನ ತಗೊಂಡೋಗಿ ಬೇರೆಯವ್ರನ್ನ ಕೊಟ್ಟು ಇನ್ನೊಬ್ಬರ ಮನೆ ವಿಷ ತಗೊಂಬಂದು ನಾವು ಕುಡ್ದಂಗೆ ಆಗ್ತದೆ. ವಿಷ ಅಂದ್ರೆ ಏನು ಗೊತ್ತಾ, ಈ ಕೆಮಿಕಲು ಫರ್ಟಿಲೈಸರ್ಗಳು ತಂದು ತೋಟಕ್ಕೆ ಹಾಕ್ತಾರೆ. ತೋಟಕ್ಕೆ ಹಾಕೊಂಡಾಗ ಭೂಮಿಯಲ್ಲಿ ಸತ್ವ ಮತ್ತು ಫಲವತ್ತತೆ ಎರಡೂ ಹೋಗ್ತದೆ. ಇದಕ್ಕಿಂತ ಉತ್ಕೃಷ್ಟವಾದ ಮೆನ್ಯೂರು ಇಲ್ಲ, ಫರ್ಟಿಲೈಸರು ಇಲ್ಲ. ನಮ್ಮ ಮನೇಲಿ ಚಿನ್ನ ಇಟ್ಕೊಂಡು ಇನ್ನೊಬ್ಬರ ಮನೇಲಿ ತೊಗೊಂಡು ಮಾರಿದ್ರೆ ಅದೇನು ಪ್ರಯೋಜನ?